ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಈ ಮೇಕಪ್ ಲುಕ್‌ನ ತೋರಿಸ್ತಾ ಇದ್ದೀನಿ. ಇದು ನಿಮಗೆ ಈಸಿಯಾಗಿ ಮಾಡ್ಕೋಬೋದು ಮತ್ತು ತುಂಬ ಟೈಮ್ ಕೂಡ ಹಿಡಿಯಲ್ಲ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಮೊದಲಿಗೆ ಈ ಮಾಯಿಶ್ಚರೈಸರ್ ಹಚ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಈ ಮೆಬೆಲಿನ್ ಫಿಟ್ ಮಿ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಈ ಥರ ನೀಟಾಗಿ ನನ್ನ ಫೇಸ್ಗೆ ಡಾಟ್ ಮಾಡಿಕೊಂಡು ಬ್ಲೆಂಡ್ ಮಾಡ್ತಾ ಇದ್ದೀನಿ ಬ್ಯೂಟಿ ಬ್ಲೆಂಡರಿಂದ. ನಾನು ಬರೀ ಥಿನ್ ಲೇಯರ್ ಹಚ್ಕೊಂಡಿದ್ದೀನಿ, ತುಂಬ ಹೆವಿಯಾಗಿ ಏನೂ ಹಚ್ಕೊಂಡಿಲ್ಲ. ಒನ್ಸ್ ನಾನು ಫೌಂಡೇಶನ್ ಬ್ಲೆಂಡ್ ಮಾಡಾದಮೇಲೆ ನಾನು ಈ ಐಬ್ರೋ ಪೆನ್ಸಿಲಿಂದ ನನ್ನ ಐಬ್ರೋಸ್ನ ಫಿಲ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ಮೇಕಪ್ ಲುಕ್ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನಿಮಗೆ ಬೆಳಗ್ಗೆ ಹಬ್ಬ ಹರಿದಿನಗಳ ಟೈಮಲ್ಲಿ ಬೆಳಗ್ಗೆ ಟೈಮ್ ಸಿಗಲ್ಲ ಮೇಕಪ್ ಮಾಡ್ಕೊಳ್ಳೋಕ್ಕೆ, ಬಟ್ ಈ ಮೇಕಪ್ ನಿಮಗೆ ಹಾರ್ಡ್ಲಿ 10 ಮಿನಿಟ್ಸ್ ತೊಗೊಳುತ್ತೆ ಮತ್ತು ಈಸಿಯಾಗಿ ಕೂಡ ಮಾಡ್ಕೋಬೋದು. ತುಂಬ ಪ್ರಾಡಕ್ಟ್ಸ್ ಕೂಡ ಏನು ಬೇಕಾಗಿಲ್ಲ, ಬ್ರಷಸ್ ಕೂಡ ಏನೂ ಬೇಕಾಗಿಲ್ಲ. ಸೊ ನೆಕ್ಸ್ಟ್ ನಾನು ಈ ಕನ್ಸೀಲರ್ ತೊಗೊಂಡು ನಂದು ಬ್ಲೆಮಿಷಸ್ ಮತ್ತು ಡಾರ್ಕ್ ಸರ್ಕಲ್ಸ್ನೆಲ್ಲ ಕವರ್ ಮಾಡ್ತಾ ಇದ್ದೀನಿ ಮತ್ತು ನನ್ನ ಐಬ್ರೋಸ್ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ ಇದೇ ಕನ್ಸೀಲರ್ ತೊಗೊಂಡು. ಆಮೇಲೆ ಸೇಮ್ ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ತಾ ಇದ್ದೀನಿ ಕನ್ಸೀಲರ್ನ. ಕನ್ಸೀಲರ್ ಎಲ್ಲ ಬ್ಲೆಂಡ್ ಮಾಡಾದಮೇಲೆ ನಾನು ಫುಲ್ ಫೇಸ್ನ ಸೆಟ್ ಮಾಡೋಕ್ಕೆ ಈ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನಾನು ಈ ಹೈಲೈಟರ್ ತೊಗೊಂಡು ನಂದು ಐಲಿಡ್ಸ್ ಮೇಲೆ ಈ ಥರ ಹಚ್ಕೋತಾ ಇದ್ದೀನಿ. ನಾನು ಫುಲ್ ಐಲಿಡ್ಸ್ ಮೇಲೆ ಈ ಥರ ಹಚ್ಕೊಂಡು ಅಲ್ಲೇ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಮತ್ತು ನೀಟಾಗಿ ಹಾರ್ಶ್ ಎಡ್ಜಸ್ ಎಲ್ಲ ಬ್ಲೆಂಡ್ ಮಾಡಾದಮೇಲೆ ನಾನು ಅದೇ ಹೈಲೈಟರ್ ತೊಗೊಂಡು ನಾನು ಇನ್ನರ್ ಕಾರ್ನರ್ಸ್ ಕೂಡ ಹಚ್ಕೋತಾ ಇದ್ದೀನಿ. ಅಷ್ಟೇ ಐ ಮೇಕಪ್ಪು. ನಿಮಗೆ ನೋಡಿ ತುಂಬ ಈಸಿಯಾಗಿ ಕೂಡ ಇದೆ, ತುಂಬ ಫಾಸ್ಟಾಗಿ ಕೂಡ ಮಾಡ್ಕೋಬೋದು ವಿತೌಟ್ ಎನಿ ಬ್ರಷ್. ಸೊ ಅದಾದಮೇಲೆ ನಾನು ಸೇಮ್ ಹೈಲೈಟರಿಂದ ನಾನು ಹೈಯೆಸ್ಟ್ ಪಾಯಿಂಟ್ಸ್ನ ಹೈಲೈಟ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಸ್ಟೆಪ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಹೈಲೈಟರ್ ಎಲ್ಲ ಸ್ಕಿಪ್ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಈ ಕಾಜಲ್ ತೊಗೊಂಡು ನಂದು ವಾಟರ್ ಲೈನ್ ಮತ್ತು ಟೈಟ್ ಲೈನಿಗೆ ಹಚ್ಕೋತಾ ಇದ್ದೀನಿ. ಹಚ್ಕೊಂಡಾದಮೇಲೆ ಅದೇ ಕಾಜಲಿಂದ ನಾನು ಲೋವರ್ ಲ್ಯಾಶ್ ಲೈನ್ ಕೂಡ ಡ್ರ್ಯಾಗ್ ಮಾಡ್ತಾ ಇದ್ದೀನಿ ಕಾಜಲ್ನ ಈ ಥರ. ಮಾಡಾದಮೇಲೆ ಇಯರ್ ಬಡ್ಸಿಂದ ನಾನು ಆ ಲೋವರ್ ಲ್ಯಾಶ್ ಲೈನ್ನ ಈ ಥರ ಸ್ಮಡ್ಜ್ ಮಾಡ್ತಾ ಇದ್ದೀನಿ. ಸ್ಮಡ್ಜ್ ಮಾಡಿಬಿಟ್ಟು ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಬ್ಲೆಂಡ್ ಮಾಡಾದಮೇಲೆ ನಾನು ನಂದು ಐಲ್ಯಾಶ್ನ ಕರ್ಲ್ ಮಾಡಿಬಿಟ್ಟು ನಾನು ಈ ಮಸ್ಕಾರನ ನಂದು ಅಪ್ಪರ್ ಮತ್ತು ಲೋವರ್ ಲ್ಯಾಶಸ್ಗೆ ಹಚ್ಕೋತಾ ಇದ್ದೀನಿ. ಸೊ ಇಷ್ಟೇ ಐ ಮೇಕಪ್. ನಿಮ್ಗೇನಾದರೂ ಐ ಲೈನರ್ ಮತ್ತು ವಿಂಗ್ ಲೈನರ್ ಮಾಡ್ಕೋಬೇಕು ಅಂದರೆ ನೀವು ಖಂಡಿತ ಮಾಡ್ಕೋಬೋದು. ನನಗೆ ಇಷ್ಟೇ ಸ್ಟೆಪ್ ಇಷ್ಟ ಮತ್ತು ಇದು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಇಷ್ಟೇ ಐ ಮೇಕಪ್ಗೆ ಯಾವಾಗಲೂ ಸ್ಟಿಕ್ ಆನ್ ಆಗ್ತೀನಿ. ನೆಕ್ಸ್ಟ್ ನಾನು ಈ ಬ್ಲಷ್ ತೊಗೊಂಡು ನಂದು ಚೀಕ್ಸ್ ಮೇಲೆ ಹಚ್ಕೋತಾ ಇದ್ದೀನಿ. ಬ್ಲಷ್ ಯೂಸ್ ಮಾಡೋದ್ರಿಂದ ನಿಮಗೊಂದು ಕಲರ್ ಕೂಡ ಸಿಗುತ್ತೆ ಫೇಸ್ಗೆ ಮತ್ತು ಒಂದು ಡೆಫಿನೇಷನ್ ಕೂಡ ಸಿಗುತ್ತೆ. ಅದಕ್ಕೋಸ್ಕರ ನಾನು ಬ್ಲಷ್ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ನಾನು ಮೇಕಪ್ ಮುಗ್ಸೋಕ್ಕೆ ನಾನು ಈ ಲಿಕ್ವಿಡ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಮೇಲ್ಗಡೆ ನಾನು ಈ ಪಿಂಕ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ ಅದೆಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ. ಇಲ್ಲೇನು ನಾನು ಮೆನ್ಷನ್ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಮತ್ತು ನಾನು ಮೇಕಪ್ನ ಸೆಟ್ ಮಾಡೋಕ್ಕೆ ಈ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಇದೇ ನಂದು ಫೈನಲ್ ಮೇಕಪ್ ಲುಕ್. ನಿಮ್ಗೆಲ್ಲರಿಗೂ ಒಂದು ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಮೇಕಪ್ ಲುಕ್ ತೋರಿಸೋಣ ಅಂತ ನಾನು ಈ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ.